ಅವಳು ಬರ್ತಾಳೆ, ಅವಳು ಖಂಡಿತ ಬರ್ತಾಳೆ, ಅವಳು ಮತ್ತೆ ಬರ್ತಾಳೆ, ಅವಳು ನನ್ನ ಸಾಯಿಸ್ಬಿಡ್ತಾಳೆ, ನನ್ನ ಸಾಯಿಸ್ಬಿಡ್ತಾಳೆ, ಅವಳು ಬರ್ತಾಳೆ. ಅವಳು ಬರ್ತಾಳೆ, ಅವಳು ಬಂದೇ ಬರ್ತಾಳೆ, ಅವಳು ಯಾರನ್ನು ಬಿಡೋದಿಲ್ಲ, ಅವಳು ಯಾರನ್ನು ಬಿಡೋದಿಲ್ಲ. ಸಮರ್ಥ್, ಬರ್ತೀಯ ನನ್ ಜೊತೆ? ಪ್ಲೀಸ್ ಬಿಟ್ಬಿಡೋಣ. ಬೇಡ, ನಾನೇನು ಮಾಡಿಲ್ಲ. ನಿನ್ನ ಜೊತೆ ಬರ್ಲೇಬೇಕು ಸಮರ್ಥ್. ಇವ್ ನಿಮ್ ಫ್ರೆಂಡಾ? ಹೌದು ಸರ್. ಮತ್ತೆ ಬಿಸ್ನೆಸ್ ಪಾರ್ಟ್ನರ್ ಕೂಡ ಸರ್. ಹೌದಾ? ಇವನ್ ಯಾಕೆ ಸೂಸೈಡ್ ಮಾಡ್ಕೊಂಡ? ಗೊತ್ತಿಲ್ಲ ಸರ್, ಯಾಕೆ ಸೂಸೈಡ್ ಮಾಡ್ಕೊಂಡಿದ್ದಾನೋ. ಅವನು ಹುಚ್ಚ ಆಗೋಗಿದ್ದ ಸರ್. ಏನು ಅವನು ಅಂತ ಏನ್ ಹೇಳ್ತಿದ್ಯಾ? ನಿನ್ಗೆ ಏನಾದ್ರು ಗೊತ್ತಿದ್ರೆ ಈಗ್ಲೇ ಹೇಳ್ಬಿಡು. ಸರ್, ಅವನ್ಗೆ ಎಲ್ಲ ಕಡೆ ಸಿಮ್ರನ್ ಕಾಣಿಸ್ಕೊಂತಿದ್ಲು. ಸಿಮ್ರನ್? ಈ ಸಿಮ್ರನ್ ಯಾರು ಸರ್? ಅದು ಸಿಮ್ರನ್, ಅವಳು ಸಮರ್ ಗರ್ಲ್ ಫ್ರೆಂಡ್ ಸರ್. ಅವಳು ಏನಾಗಿತ್ತು ಅವಳಿಗೆ? ಸರ್, ಅದು ಸಿಮ್ರನ್ ಹೋದ್ ವರ್ಷ ರೈಲ್ವೆ ಟ್ರ್ಯಾಕ್ ಮೇಲೆ ಸೂಸೈಡ್ ಮಾಡ್ಕೊಂಡಿದ್ಲು ಸರ್. ಏನೋ? ಹೌದು ಸರ್, ಎಲ್ಲ ಎವಿಡೆನ್ಸು ಕಲೆಕ್ಟ್ ಮಾಡಾಯ್ತು. ಇದು ಯಾವ್ದೋ ಹುಡುಗಿ ಕೂದ್ಲು ಅಂತ ಅನಿಸ್ತಾ ಇದೆ. ಅನ್ಸೋದಲ್ಲ ಸರ್, ಈ ಕೂದ್ಲು ಹುಡುಗಿದೆ. ಈಗ ನೀವು ಇಲ್ಲಿಂದ ಹೋಗ್ಬೋದು, ಆದ್ರೆ ನಿಮ್ಮ ಅವಶ್ಯಕತೆ ಏನಾದ್ರೂ ಇದ್ರೆ ನೀವು ಸ್ಟೇಷನ್ಗೆ ಬರ್ಬೇಕಾಗತ್ತೆ. ಸರಿ ಸರ್. ಆಯ್ತು ಸರ್. ಬನ್ನಿ. ಸತ್ತಿರೋರು ಅವ್ರ ದ್ವೇಷನ ತೀರ್ಸ್ಕೊಳ್ಳಕಂತ ವಾಪಸ್ ಬರ್ಬಹುದಾ? ಸಿಮ್ರನ್ನೇ ಸಮರ್ನ ಸಾಯಿಸಿರ್ಬಹುದಾ? ಅಥವಾ ಇದು ಸಮರ್ನ ಒಂದು ಭ್ರಮೆ ಅಷ್ಟೇನಾ? ಸಿಮ್ರನ್ ನಿಜವಾಗ್ಲೂ ಅವಳ ದ್ವೇಷನ ತೀರ್ಸ್ಕೊಳ್ಳಕ್ಕೆ ವಾಪಸ್ ಬಂದಿದ್ದಾಳ, ಅಥವಾ ಇದೊಂದು ಬೇರೆ ಕತೆನಾ? ಏನಾಯ್ತು ಇವತ್? ತುಂಬಾ ಕೋಪವಾಗಿದ್ಯಾ? ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಕೊಳ್ಳಿ, ನೀನ್ ಹೋಟೆಲ್ ಯಾವ್ದೇ ವಿಷಯ ಉಳ್ಕೊಳಲ್ವಲ್ಲ. ಅದೇನಂದ್ರೆ ಅವ್ರನ್ನ ನೋಡಿದ ಕೂಡ್ಲೆ ಹೆದರ್ಕೊಂಬಿಟ್ಟೆ. ಹೇಳೋದ್ ಹೇಳ್ದೆ, ಆದ್ರೆ ಸಿಮ್ರನ್ ಹೆಸರನ್ನ ಯಾಕೆ ತಗೊಂಡೆ? ಅಯ್ಯೋ ಬಿಡೋಲೆ, ಹಾಗಿದ್ದಾಗೋಯ್ತು. ಪೊಲೀಸ್ ಏನ್ ಮಾಡ್ತಾರೀಗ? ಒಂದೆರಡು ದಿನದಲ್ಲಿ ಕೇಸ್ ಕ್ಲೋಸ್ ಮಾಡ್ತಾರೆ. ಬಿಡು, ಟೆನ್ಷನ್ ತಗೋಬೇಡ. ತಗೋ, ಇದನ್ನ ಕುಡಿ ಸ್ವಲ್ಪ. ಕೂತ್ಕೋ ಅಲ್ಲೇ. ಇನ್ ಮುಂದೆ ನನ್ನ ಏರಿಯಾದಲ್ಲಿ ಹುಡುಗರನ್ನ ಚುಡಾಯಿಸಿದ್ರೆ ನನ್ನ ಅಷ್ಟು ಕೆಟ್ಟವನು ಯಾರೂ ಇರಲ್ಲ. ಸುಮ್ಮನೆ ಕೂತ್ಕೋ.
ಏನಾದರೂ ಗೊತ್ತಾಯ್ತಾ? ಹೌದು ಸರ್, ಏನೆಲ್ಲ ಎವಿಡೆನ್ಸ್ ಸಿಕ್ತೋ ಅದನ್ನ ಫಾರೆನ್ಸಿಕ್ಗೆ ಕಳ್ಸಾಯ್ತು. ಇನ್ಸ್ಪೆಕ್ಟರ್ ಕರಣ್ ಸಿಂಗ್ ಹತ್ರ ಯಾವುದೇ ಫೈಲ್ ಬಂದ್ರು ಎಲ್ಲಿವರೆಗೂ ನಿಜ ಹೊರಗೆ ಬರೋದಿಲ್ವೋ ಅಲ್ಲಿವರೆಗೂ ಆ ಫೈಲ್ ಕ್ಲೋಸ್ ಆಗೋದಿಲ್ಲ. ಅಂಥದ್ದೇನಿದೆ ಸರ್ ಈ ಫೈಲಲ್ಲಿ? ಈ ಕೇಸ್ ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿದೆ. ಸಮರ್ ಅವ್ರ ಮನೆಯವರ ದೃಷ್ಟಿಲಿ ಸಮರ್ನ ಯಾರೋ ಸಿಮ್ರನ್ ಅನ್ನೋಳು ಸಾಯಿಸ್ಬೇಕು ಅಂತಿದ್ಲು. ಸಿಮ್ರನ್ ಅನ್ನೋ ಹುಡುಗಿ ಸತ್ತು ತುಂಬಾ ವರ್ಷಗಳಾಗಿದೆ ಸರ್. ಆದ್ರೆ ಸಿಮ್ರನ್ ಇವನ್ ಕಣ್ಣಿಗೆ ಕಾಣ್ಸಕ್ ಹೇಗ್ ಸಾಧ್ಯ? ವಿಷಯ ಇರೋದು ಅಲ್ಲೇ. ಈಗಾಗ್ಲೇ ಸತ್ತೋಗಿರೋ ವ್ಯಕ್ತಿ ಬೇರೆಯವ್ರಿಗೆ ಹೇಗೆ ಕಾಣ್ಸಕ್ ಸಾಧ್ಯ? ಆ್ಯಂಡ್ ಆನ್ ಟಾಪ್ ಆಫ್ ದ್ಯಾಟ್ ಸಮರ್ಥ್ನ ಒಬ್ಬ ಫ್ರೆಂಡ್ ಹೇಳೋ ಪ್ರಕಾರ ಸಿಮ್ರನ್ ಸಮರ್ಥ್ ಅಲ್ಲ, ರಾಜೇಂದ್ರನ್ ಗರ್ಲ್ಫ್ರೆಂಡ್ ಅಂತೆ. ರಾಜೇಂದ್ರನ? ಇದೆಲ್ಲ ಏನ್ ನಡೀತಿದೆ ಸರ್? ನನ್ಗೊಂಚೂರು ಅರ್ಥನೇ ಆಗ್ತಿಲ್ಲ. ಎಲ್ಲ ಸತ್ಯನೂ ನಿಧಾನವಾಗಿ ಹೊರಗೆ ಬರುತ್ತೆ. ನೀನು ಒಂದು ಕೆಲಸ ಮಾಡು, ಈ ಸಮರ್ಥ್ ಮತ್ತೆ ರಾಜೇಂದ್ರನ ಇಡೀ ಹಿಸ್ಟ್ರಿನ ತಗೊಂಡ್ ಬಾ. ಮತ್ತೆ ನಮ್ಮ ಎಲ್ಲ ಇನ್ಫಾರ್ಮರ್ಸ್ಗೂ ಇನ್ಫಾರ್ಮ್ ಮಾಡು. ಏನ್ ಸಿಗುತ್ತೋ ನೋಡೋಣ. ಸರಿ ಸರ್. ಅದೇನಂದ್ರೆ ಬೇಬಿ, ಸ್ವಲ್ಪ ಫ್ರೆಂಡ್ಸ್ ಜೊತೆ ಜಗಳ ಆಗೋಯ್ತು, ಅದ್ರ ಬಗ್ಗೆನೇ ಏನೋ ಮಾತಾಡ್ತಿದ್ದೆ ಅಷ್ಟೇ. ಅಯ್ಯೋ ನನ್ ಚಿನ್ನ, ಒಂದ್ಸತಿ ಸಿಕ್ ನೋಡು, ಮತ್ತೆ ನಿನ್ನ ಜೀವನದ ಪ್ರಾಬ್ಲಮ್ ಎಲ್ಲ ಸರಿ ಮಾಡ್ಬಿಡ್ತೀನಿ. ನಿಜವಾಗ್ಲೂ? ಓಕೆ ಬೇಬಿ, ನಾನು ನಿನ್ ಕಾಯ್ತಾ ಇರ್ತೀನಿ. ಹಾ, ನೀನ್ ಚಿಂತೆ ಮಾಡಬೇಡ ನನ್ನ ಪ್ರಿಯೆ, ನಾನಿಲ್ಲಿ ಪೂರ್ತಿ ತಯಾರು ಮಾಡಿಟ್ಟಿರ್ತೀನಿ. ಮತ್ತೆ ನನ್ನ ಬಾಗ್ಲು ತೆಗ್ದೇ ಇಟ್ಟಿರ್ತೀನಿ, ನೀನ್ ಸೀದಾ ಬರ್ಬೋದು. ನಾನೀಗ ಖುಷಿಯಾಗಿದ್ದೀನಿ, ರಾತ್ರಿ ಸುಖವಾಗಿರ್ತೀನಿ. ಓಹೋ, ನಾನು ಟೈಟು ಆಗಿದ್ದೀನಿ ಮತ್ತೆ ಕಾಲಿನೂ ಆಗಿದೆ, ಆದ್ರೆ ಅವಳು ಇನ್ನ ಬಂದೇ ಇಲ್ವಲ್ಲ. ಗೊತ್ತಿಲ್ಲ ಜನ ಯಾಕೆ ಸುಳ್ಳು ಹೇಳ್ತಾರೆ ಅಂತ. ಹೇಗೆ ನೀವು 3 ಜನ ಸೇರ್ಕೊಂಡು ನನ್ನನ್ನ ಕೊಂದ್ರು, ಅದೇ ತರ ಒಬ್ಬೊಬ್ಬರನ್ನು ನನ್ ಜೊತೆ ಕರ್ಕೊಂಡು ಹೋಗ್ತೀನಿ. ನಾನು ನಿನ್ನ ಕರ್ಕೊಂಡು ಹೋಗಕ್ ಬಂದಿದ್ದೀನಿ ಜಗ್ಗು. ಯಾರು ಯಾರು ಯಾರದು? ಯಾರು 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 ಮಾತಾಡ್ತಿರೋದು? ಯಾರು ಯಾರು ನನ್ ಜೊತೆ? ಯಾರು 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 ನೀವು? ಬರ್ತೀಯ ನನ್ ಜೊತೆ? ಯಾರು 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 ಕಾಣಿಸ್ತಿಲ್ವಲ್ಲ ನನ್ ಜೊತೆ? ನೀನಾ? ನೀನು 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 ಸತ್ತೋದಲ್ಲ? ಹಾ, ಇವಾಗ ನೀನು ಸಾಯ್ತ್ಯ. ಜಗ್ಗು, ಬರ್ತೀಯ ನನ್ ಜೊತೆ? ಪೊಲೀಸ್, ಅವಳು ನನ್ನ ಸಾಯಿಸ್ತಾಳೆ, ನನ್ನ ಕಾಪಾಡಿ. ಅದೇ ಸಿಮ್ರನ್. ಹಲೋ ಹಲೋ,
ತುಂಬಾ ಕ್ರೂರವಾಗಿ ಸಾಯಿಸಿದ್ದಾರೆ ಸರ್ ಇವ್ರನ್ನ. ಸಾಯಿಸಿರೋರು ಇವನ್ನ ತುಂಬಾನೇ ದ್ವೇಷ ಮಾಡ್ತಾ ಇದ್ರು. ಕೊಲೆಗಾರ ಅಲ್ಲ ಸರ್, ಕೊಲೆಗಾತಿ. ಏನೋ ಸಾಯ್ಸಕ್ ಬಂದಿದ್ಲು ಸರ್. ನಿನ್ನೆ ಕಂಟ್ರೋಲ್ ರೂಮ್ಗೆ ಒಂದು ಕಾಲ್ ಬಂದಿತ್ತು. ಸಿಮ್ರನ್ ಅನ್ನ ಸಾಯಿಸ್ಬಿಡ್ತಾಳೆ ಅಂತ ಸಾಯಕ್ಕೂ ಮುಂಚೆ ಹೇಳ್ತಿದ್ದ. ಮತ್ತದೇ ಸಿಮ್ರನ್. ನೋಡಿ, ನೀವೊಂದು ಕೆಲಸ ಮಾಡಿ, ಹೋಗಿ ಎಲ್ಲ ಎವಿಡೆನ್ಸ್ಗಳನ್ನೂ ಕಲೆಕ್ಟ್ ಮಾಡ್ಕೊಳ್ಳಿ. ನಾನು ಆಮೇಲೆ ಸಿಗ್ತೀನಿ. ಓಕೆ ಸರ್. ಎರಡನೇ ದಿನದಲ್ಲಿ 2ನೇ ಮರ್ಡರ್ ಇನ್ಸ್ಪೆಕ್ಟರ್. ನಿಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿದೆ? ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡಬೇಕು ಅಂತ ನೀವು ಕಲ್ಸ್ಕೊಡಕ್ಕೆ ಬರಬೇಡಿ. ಏನು ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಮೊದಲು ನೀವು ಇದನ್ನು ಹೇಳಿ, ನಿಮ್ಮ ಮತ್ತು ಸಿಮ್ರನ್ ಸಂಬಂಧ ಹೇಗಿತ್ತು? ಸಿಮ್ರನ್ ಅದು ಅವಳು ನಿಮ್ಗೆ ಹೇಳಿದ್ನಲ್ಲ, ಸಿಮ್ರನ್ ಅವಳು ಸಮರ್ ಗರ್ಲ್ಫ್ರೆಂಡ್ ಅಂತ. ಸಮರ್ಥನ ಗರ್ಲ್ಫ್ರೆಂಡಾ ಅಥವಾ ನಿಮ್ಮ ಗರ್ಲ್ಫ್ರೆಂಡಾ? ಹೋಗ್ಲಿ ಬಿಡಿ, ನಿಮಗೂ ಸಿಮ್ರನ್ಗೂ ಏನು ಸಂಬಂಧ ಅಂತ ನಾವು ಹೇಗೂ ಕಂಡು ಹಿಡಿತೀವಿ. ಯಾಕಂದ್ರೆ ಡಿಪಾರ್ಟ್ಮೆಂಟ್ಗೆ ತಮ್ಮ ಕೆಲಸನ ತುಂಬ ಚೆನ್ನಾಗಿ ಮಾಡಕ್ಕೆ ಬರುತ್ತೆ. ಸರ್, ಎವಿಡೆನ್ಸ್ ಸಿಕ್ತು. ಸರಿ, ಹಾಗಿದ್ರೆ ಸಿಗ್ತೀನಿ. ಸರ್, ನನಗಂತೂ ಅರ್ಥನೇ ಆಗ್ತಿಲ್ಲ, ಈ ಕೊಲೆ ಎಲ್ಲ ಯಾರು ಮಾಡ್ತಿದ್ದಾರೆ? ನನಗಂತೂ ಅನ್ನಿಸ್ತಾ ಇದೆ ಇದು ಸಿಮ್ರನ್ ಆತ್ಮನೇ ಮಾಡ್ತಿರ್ಬೋದು. ಆತ್ಮ ಗೀತ್ಮ ಅಂತ ಏನು ಇರೋದಿಲ್ಲ. ಖಂಡಿತ ಇರುತ್ತೆ ಸರ್, ನಂಬುದ್ರೆ ಇರುತ್ತೆ, ಇಲ್ಲಾಂದ್ರೆ ಇಲ್ಲ. ಈ ಕೊಲೆಗಳ ಹಿಂದೆ ಏನೋ ರಹಸ್ಯ ಇದೆ, ವಿಚಿತ್ರವಾದ ರಹಸ್ಯ. ಆದಷ್ಟು ಬೇಗ ನಾವು ಈ ರಹಸ್ಯಕ್ಕೆ ಮುಚ್ಚಿರೋ ಪರ್ದೆನ ತೆಗಿಬೇಕು. ಸತ್ಯ ಏನು ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ ಸರ್. ನನ್ನ ಕಡೆಯಿಂದ ಅಂತೂ ಎಲ್ಲ ಕ್ಲಿಯರ್ ಆಗಿದೆ. ಇದೆಲ್ಲ ಸಿಮ್ರನ್ ಭೂತನೇ ಮಾಡ್ತಿದೆ. ಭೂತ ಯಾವತ್ತೂ ಏನು ಮಾಡೋದಿಲ್ಲ, ಆದ್ರೆ ಮಾಡೋದೆಲ್ಲ ಮನುಷ್ಯ ಮಾತ್ರ. ಹಾಗಾದ್ರೆ ಇದನ್ನ ಹೇಳೋದಕ್ಕೆ ನೀವಿಲ್ಲಿಗೆ ಬಂದ್ರಾ? ಜಗ್ಗು ಮತ್ತೆ ಸಮರ್ನ ಸಾವಿನ ಹಿಂದೆ ಸಿಮ್ರನ್ ಇದ್ದಾಳೆ ಅಂತ. ಹೌದು ಸರ್, ಸಾಯಕ್ಕೂ ಮುಂಚೆನೆ ಜಗ್ಗು ಇದನ್ನ ನಮ್ಮ ಹತ್ರ ಹೇಳ್ದ, ಸಿಮ್ರನ್ ಅವನ್ನ ಸಾಯಿಸ್ತಾಳೆ ಅಂತ. ಇದೇನ್ ತಮಾಷೆ ಇನ್ಸ್ಪೆಕ್ಟರ್, ಸಿಮ್ರನ್ ಹೇಗ್ ಸಾಯಿಸಕ್ಕಾಗುತ್ತೆ? ಎಕ್ಸಾಕ್ಟ್ಲಿ, ಇದು ನಾನ್ ಸೆನ್ಸ್. ಆದ್ರೆ ಒಂದಲ್ಲ ಒಂದು ರೀತಿ ಇದು ನಿಮ್ಗೂ ಗೊತ್ತಿರುತ್ತೆ. ಈ ಎಲ್ಲ ಮರ್ಡರ್ಗಳ ಹಿಂದೆ ಸಿಮ್ರನ್ ಕೈವಾಡ ಖಂಡಿತ ಇದೆ. ಆ ರೂಮಲ್ಲಿ ಯಾರಿರ್ತಾರೆ? ಆ ರೂಮಲ್ಲಂತೂ ಯಾರು ಇರೋದಿಲ್ಲ. ಸರ್, ಬೆಕ್ಕು. ಬೆಕ್ಕು. ಬಾ ನೋಡೋಣ ಯಾವ ಬೆಕ್ಕಿದೆ ಅಂತ. ಈ ಬಾಲ್ಕನಿ ಯಾವಾಗ್ಲೂ ತೆಗ್ದಿರತ್ತಾ? ಹಾ, ಯಾವಾಗ್ಲೂ ಓಪನ್ ಇರುತ್ತೆ. ಇಲ್ಲಿ ಕೇಳಿ, ಬಾಲ್ಕನಿ ತೆಗ್ದಿರೋದ್ರಿಂದ ಒಂದು ಬೆನಿಫಿಟ್ ಇದೆ. ಏನು? ಬೆಳಕು ಮತ್ತೆ ಗಾಳಿ ಆಗಾಗ ಬಂದು ಹೋಗ್ತಾ ಇರುತ್ತೆ.
ಸರಿ ರಾಜೇಂದ್ರ ಸರ್, ಬಾಲ್ಕನಿ ಓಪನ್ ಆಗೇ ಇರಲಿ. ಮತ್ತೆ ಸಿಗ್ತೀನಿ. ಯಾರದು? ಯಾರದು? ನೀನನ್ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ಯಾರದು? 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 ಸಿಮ್ರನ್, ನೀನಾ? ನೀನ್ ಸತ್ತೋಗಿದ್ಯಲ್ಲ? ಹಾ, ಇವಾಗ ನೀನು ಸಾಯ್ತ್ಯಾ. ಹೇಗೆ ಜಗ್ಗು ಮತ್ತೆ ಸಮರ್ಥನ ಕೊಂದು ನಿನ್ನೂ ಕೊಲ್ತೀನಿ. ಯಾರು ನಿಮ್ ಜಾಗದಿಂದ ಕದಲೋ ಹಾಗಿಲ್ಲ. ಸರ್, ಇದು ದೆವ್ವ. ಭೂತ ಅಲ್ಲ ಕಣ್ರೆ, ಭೂತದ ಹೆಸರಲ್ಲಿರೋ ಮನುಷ್ಯಳು. ಕೆಟ್ಟವ್ರ ಮನ್ಸಲ್ಲಿ ಕೆಟ್ಟತನನೇ ತುಂಬಿರೋ ಹಾಗೆ. ನೀನು ಸಮರ್ ಮತ್ತೆ ಜಗ್ಗುನ ಯಾಕೆ ಕೊಂದೆ? ಮತ್ ಇವನ್ನ ಯಾಕೆ ಕೊಲೆ ಮಾಡ್ತಿದ್ದೆ? ಮತ್ತೆ ಹಾ, ನಿನ್ ರೆಕಾರ್ಡ್ಸ್ ಹೇಳ್ತಾ ಇದೆ ನೀನ್ ಸತ್ತೋಗಿದ್ಯಾ ಅಂತ. ರೆಕಾರ್ಡ್ ಸರಿಯಾಗಿ ಹೇಳ್ತಿದೆ. ಯಾರ್ ಸತ್ತಿದಾಳೋ ಅವಳು ಸಿಮ್ರಾನೇ. ಇವಾಗ ನಿಮ್ ಕಣ್ಮುಂದೆ ಕಾಣಿಸ್ತಿರೋಳು ಜಸ್ಲಿನ್, ಸಿಮ್ರಾನ್ನ ಅವಳಿ ಜವಳಿ ಅಕ್ಕ. ನಿನಗೂ ಈ 3 ಜನಕ್ಕೂ ಏನ್ ದ್ವೇಷ? ಏನಂದ್ರೆ ಇವ್ರು 3 ಜನ ನನ್ ತಂಗಿ ಜೊತೆ. ಅಕ್ಕ, ನಾನ್ ಚೆನ್ನಾಗೇ ಇದ್ದೀನಿ. ನೀನ್ ಯಾಕೆ ಚಿಂತೆ ಮಾಡ್ತಿದ್ಯಾ? ನೀನ್ ಕೆನಡಾದಲ್ಲಿ ಎಂಜಾಯ್ ಮಾಡು, ಓಕೆನಾ? ಓಹೋ ಅಕ್ಕ, ನಾನ್ ನಿನ್ಗೆ ಎಷ್ಟು ಸಲ ಹೇಳಿದೀನಿ ನಾನ್ ಕಂಬೈನ್ ಸ್ಟಡಿ ಮಾಡ್ತಿದ್ದೀನಿ ಅಂತ. ನಾನು ಇವ್ರಿಗೆ ಸ್ವಪ್ನ ಮನೆ ಲೊಕೇಶನ್ ಹೇಗೆ ಕಳಿಸ್ಲಿ? ಐಡಿಯಾ, ಒಂದ್ ಕೆಲ್ಸ ಮಾಡ್ತೀನಿ. ನಾನ್ ಈ ಮನೆ ಲೊಕೇಶನ್ ಕಳಿಸ್ತೀನಿ. ಅವಾಗ ಅಕ್ಕನ್ಗೆ ಹೇಗ್ ಗೊತ್ತಾಗುತ್ತೆ ಇದು ಸ್ವಪ್ನ ಮನೆ ಲೊಕೇಶನ್ ಅಥವಾ ರಾಜೇಂದ್ರ ಮನೆದ ಅಂತ? ಹಾ, ಅಕ್ಕ ಕೇಳಿಸ್ತಿದೆ. ಕಳಿಸ್ತೀನಿ ಇರು ಲೊಕೇಶನ್. ಹಾ, ಲೊಕೇಶನ್ ಕಳ್ಸಿದೀನಿ ನಿನಗೆ. ಖುಷಿನಾ? ಸರಿ, ನಾನು ಸ್ವಪ್ನ ಮನೆ ತಲುಪಿದ್ದೀನಿ. ನೀನ್ ನನಗ್ ಮತ್ತೆ ಫೋನ್ ಮಾಡ್ಬೇಡ. ಬಾಯ್. ನೀನ್ ಅವಳನ್ನ ಕರೆದಿದ್ಯಾ ಅಲ್ವಾ? ಇನ್ನೇನ್ ಬಂದ್ಬಿಡ್ತಾಳೆ. ಹೋಗಪ್ಪ, ನೋಡು ನಿನ್ನ ಐಟಮ್ ಬಂದಿದ್ದಾಳೆ. ಹೇ ಸಿಮ್ರನ್, ಹಾಯ್. ಬಂದ್ಬಿಟ್ಯಾ? ಬಾ 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 ಬಾ, ಒಳಗ್ ಬಾ. ನಾವೆಲ್ಲ ನಿನಗೋಸ್ಕರನೇ ಕಾಯ್ತಾ ಇದ್ವಿ. ಹಲೋ. ಹಲೋ. ಇವರು ನನ್ನ ಸ್ನೇಹಿತರು ಜಗ್ಗು ಮತ್ತೆ ಸಮರ್. ಹಾಯ್. ಹಾಯ್. ಏನಾದ್ರು ತಗೊಳ್ತೀರಾ? ಇಲ್ಲ, ನಾನ್ ಡ್ರಿಂಕ್ಸ್ ಮಾಡಲ್ಲ. ಅಯ್ಯೋ ಕಮಾನ್ ಸಿಮ್ರನ್, ಒಂದ್ ಪೆಗ್ ಆದ್ರೂ ಕುಡಿ. ಅದು ಸಿಮ್ರನ್, ನಿನ್ಗೊಂದ್ ಗ್ಲಾಸ್ ತಗೊಂಬರ್ತೀನಿ, ಇಲ್ಲಂದ್ರೆ ಚೆನ್ನಾಗಿರಲ್ಲ. ತಗೋ ಸಿಮ್ರನ್, ಕುಡಿ. Cheers.
ಮ್ಯೂಸಿಕ್ ಆಫ್ ಮಾಡು. ನಾಯಿ, ನನ್ಗೆ ಹೊಡಿತ್ಯಾ ನೀನು? ನನ್ ಕೆನೆಗೆ ಹೊಡಿತ್ಯಾ? ಏಯ್ ಬಿಡು, ಏನ್ ಮಾಡ್ತಿದ್ಯಾ ರಾಜೇಂದರ್? ಬಿಡು ಬಿಡು ಅಂತ ಹೇಳ್ತಿದ್ದೀನಲ್ವಾ, ಏನ್ ಮಾಡ್ತಿದ್ಯಾ ನೀನು? ಏಯ್ ಬಿಡು ನನ್ನ. ಏಯ್ ಏನ್ ಮಾಡ್ತಿದ್ಯಾ? ಬಿಡು ಅಂತ ಹೇಳ್ತಿದ್ದೀನಲ್ಲ, ಬಿಡು. ಬಿಡು ನನ್ನ. ಬಿಡು ನನ್ನ. ಈಗ ಇವಳನ್ನ ಏನ್ ಮಾಡೋದು? ಏನ್ ಮಾಡೋದಾ? ಈ ನಾಯಿನ್ ತಗೊಂಡೋಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಬಿಸಾಕಿ. ಸೂಸೈಡ್ ಮಾಡ್ಕೊಂಡ್ಲು ಅಂತ ಅನ್ಕೋತಾರೆ ಇಲ್ಲ. ಬಿಸಾಕ್ರಿ ಈ ನಾಯಿನ. ಆದ್ರೆ ನಿನಗೆ ಹೇಗೆ ಗೊತ್ತಾಯ್ತು ಇವ್ರ 3 ಜನನೇ ನಿನ್ ತಂಗಿ ಜೊತೆ? ಇವ್ರ 3 ಜನ ನನ್ ತಂಗಿನ ರೇಪ್ ಮಾಡ್ಬೇಕಾದ್ರೆ ನಾನು ಅವಳಿಗೆ ವಿಡಿಯೋ ಕಾಲ್ ಮಾಡ್ದೆ. ಮತ್ತೆ ಆ ಜಂಜಾಟದಲ್ಲಿ ವಿಡಿಯೋ ಕಾಲ್ ರಿಸೀವ್ ಆಗ್ಬಿಟ್ಟಿದೆ. ನನ್ ಕಣ್ಣಾರೆ ಅದನ್ನೆಲ್ಲ ನೋಡ್ದೆ, ಇವಳ ರೇಪ್ ಮಾಡೋದನ್ನ. ಆವಾಗ್ಲಿಂದ ನಿನ್ನ ಮನ್ಸಲ್ಲಿ ಸೇಡ್ ತೀರ್ಸ್ಕೊಳ್ಬೇಕು ಅಂತ ಬಂತು. ಆದ್ರೆ ಸರ್, ನಿಮ್ಗೆ ಹೇಗೆ ಗೊತ್ತಾಯ್ತು ಇವಳು ಸಿಮ್ರನ್ ಅಲ್ಲ ಜಸ್ಲೀಲ್ ಅಂತ? ಇವತ್ತೇ ಇವನ್ನ ಸಾಯ್ಸಕ್ ಬರ್ತಾಳೆ ಅಂತ? ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು. ನಾವು ಬೆಳಗ್ಗೆ ಇಲ್ಲಿಗೆ ಬಂದಿದ್ದಾಗ ಮತ್ ಮೇಲ್ ಬಾಲ್ಕನಿಗೆ ಅವನ ರೂಮ್ಗೆ ಹೋಗಿದ್ದಾಗ ನನಗಲ್ಲಿ ಲೇಡೀಸ್ ಪರ್ಫ್ಯೂಮ್ ವಾಸನೆ ಬಂತು. ಆಗ್ಲೇ ನನಗನ್ಸ್ತು ಯಾರೋ ಇದ್ದಾರೆ, ಅವ್ರು ರಾಜೇಂದ್ರನ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ ಅಂತ. ಒಂದ್ ವೇಳೆ ಅವರು ರಾಜೇಂದ್ರನ ಮೇಲೆ ಕಣ್ಣಿಟ್ಟಿದ್ದಾರೆ ಅಂದ್ರೆ ಅವ್ರು ಇವತ್ತು ರಾತ್ರಿ ಖಂಡಿತವಾಗ್ಲೂ ಅವನ ಮೇಲೆ ದಾಳಿ ಮಾಡ್ತಾರೆ. ವಾ ಸರ್, ಒಪ್ಕೊಂಬಿಟ್ಟೆ ನಿಮ್ ತಲೆನ. ಸಾಕು, ಜಾಸ್ತಿ ಆಯ್ತು. ಇವತ್ತಿ ಆಟನ ನಾನು ಮುಗಿಸ್ತೀನಿ. ಶತ್ರುಗಳು ಇರಲ್ಲ, ಇನ್ಮೇಲೆ ಸೇಡು ಇರಲ್ಲ. ಯು ಬ್ಲಡಿ ರೇಪಿಸ್ಟ್, ನೀನ್ ಮಾಡಿರೋ ತಪ್ಪಿಗೆ ನಿನಗೆ ತಕ್ಕ ಶಿಕ್ಷೆ ಆಗೇ ಆಗತ್ತೆ. ಕರ್ಕೊಂಡು ಹೋಗಿ. ನಿಮ್ ಜೀವನದಲ್ಲಿ ಏನೆಲ್ಲ ಆಗಿದೆಯೋ ಅದು ಸರಿ ಇಲ್ಲ. ಆದ್ರೆ ಕಾನೂನ್ನ ಕೈಗೆ ತಗೊಳ್ಳೋಂಥ ಹಕ್ಕು ಯಾರಿಗೂ ಇಲ್ಲ.